ಬೆಳಗ್ಗೆ ಬೆಳಗ್ಗೆ ಎಲ್ಲರೂ ಟೀ ಮಾಡ್ತಾರೆ, ಕಾಫಿ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ನಾನು ರಾತ್ರಿ ಮಾಡಿರೋ ಆಗಲ್ ಫ್ರೈನ ನನ್ನ ಗಂಡನ್ಗೆ ಹಾಕೊಡ್ತಾ ಇದ್ದೀನಿ. ಸಾಕಾಗೈತೆ ಫ್ರೆಂಡ್ಸ್. ನಾನು ರಾತ್ರಿ ತಿನ್ಬಿಟ್ಟೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೀನಿ. ಹುಣಸೆ ಹುಳಿ ಬಿಟ್ಟು ಹೆಂಗಿರ್ತೈತೋ ಏನು ಅನ್ಕೊಂಡು ರಾತ್ರಿ ಟೇಸ್ಟ್ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ಲು. ಇದನ್ನ ಖಾಲಿ ಹೊಟ್ಟೆಲಿ ತಿಂದ್ರೆ ಒಳ್ಳೇದು ಅಂತಾರೆ ಫ್ರೆಂಡ್ಸ್ ನಮ್ಮ ಕಡೆ. ಅದಕ್ಕೆ ಬಟಾಣಿನೂ ಕೊಡಲ್ಲ ನನ್ನ ಗಂಡನ್ಗೆ, ಬರೀ ಇದು ಮಾತ್ರ. ಘಮ ಘಮ ಅಂತಿದೆ. ಏನ್ ಆವಾಜು ತಗೊಳ್ಳಿ. ಹೆಂಗೈತಪ್ಪ? ಸಾಕತ್ತೈತಲ್ಲ ಫ್ರೆಂಡ್ಸ್. ನಾನು ಯಾವಾಗಲೂ ಹಾಗಲಕಾಯಿ ಫ್ರೈ ಮಾಡ್ಬೇಕಾರೆ ಉಪ್ಪು ಮತ್ತೆ ಅರಿಶಿನ ಹಾಕಿ ನೆನೆಸ್ತೀನಲ್ಲ, ಆ ಥರ ನೆನೆಸಿಲ್ಲ. ರಾತ್ರಿ ಹಂಗೆ ಉರಿಯೋಣ ನೋಡೋಣ. ಅಯ್ಯೋ, ಇವ್ರಿಬ್ರು ಜಗಳ ಬಿಡಿಸೋದಾಯ್ತು ದಿನ ಪೂರ್ತಿ ನನಗೆ. ನಡಿ ಆಚೆ ಕಿತ್ತಾಡೋಗ್ರಿ ಇಬ್ರು. ಬೆಳಗ್ಗೆ ಆದ್ರೆ ಸ್ಟಾರ್ಟು. ರಂಗೋಲಿ ಮೇಲೆ ಕಿತ್ತಾಡ್ಬೇಡ್ರಿ. ಓಹೋ, ಕರ್ಕೊಂಡೋಗಲ್ಲಿ ದೂರ ಎಲ್ಲಾರು ಕಿತ್ತಾಡ್ಕೊಂಡು ಬರೋಗು. ಲಕ್ಷ್ಮಿ ಕಾಪಾಡಮ್ಮ, ನೀನ್ ನಂಬ್ಕೊಂಡಿದ್ದೀನಮ್ಮ, ಹೆಂಗಾರ ಮಾಡಿ ಫಿಲ್ಮ್ ಆಕ್ಟರ್ ಮಾಡಂಗ ಕಾಪಾಡಮ್ಮ. ದೇವ್ರ ಹತ್ರ ಕ್ಷಮೆ ಕೇಳ್ಬಿಟ್ಟು ನಿಮ್ಮ ಪಾಡ್ ನೀವು ಎಲ್ಲರೂ ಆಶ್ರಮ ಸೇರ್ಕೊಬಿಡಿ ಸರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದೆ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿ ಬೆಳಗ್ಗೆ ಬೆಳಗ್ಗೆ ರೆಡಿ ಆಗಿಬಿಟ್ಟಿದ್ದೀನಿ. ಶಿವಣ್ಣ ಇಷ್ಟು ಡೀಪ್ ಆಗಿ ಪೂಜೆ ಮಾಡ್ತೈತೆ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಟ್ಟಿರ್ತೈತೆ ಫ್ರೆಂಡ್ಸ್. ಇವತ್ತು ಶನಿವಾರ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋವಾರ. ಅದಕ್ಕೆ ಇವತ್ತು ದೇವ್ರನ್ನ ಶಿವಾಗಿ ಬಿಟ್ಕೊಟ್ಬಿಟ್ಟು ನಾನು ಟಿಪ್ ಟಾಪ್ ಆಗಿ ರೆಡಿಯಾಗಿ ಕೂತಿದ್ದೀನಿ. ತಲೆ ಅಂತೂ ಬಚ್ಚಲ್ಲ ಫ್ರೆಂಡ್ಸ್. ಯಾವಾಗಲೂ ಯಾವ ತಲೆಯಲ್ಲೇ ಹೋಗ್ಬೇಕು, ಆವಾಗಲೇ ನಮ್ಮ ಭಕ್ತಿ ದೇವ್ರಿಗೆ ಕಾಣಿಸೋದು ಅಂತಲ್ಲ ಫ್ರೆಂಡ್ಸ್. ನನ್ನ ತಲೆ ಬೇಗ ಒಣಗಲ್ಲ, ಅದಕ್ಕೋಸ್ಕರ ಬನ್ನಿ ಫ್ರೆಂಡ್ಸ್ ಆಂಜನೇಯ ಸ್ವಾಮಿಗೆ ಹೋಗ್ಬಿಟ್ಟು ಬರೋಣ. ಇವತ್ತು ಶನಿವಾರ ಟಾಂಬು. ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ಕೋತಿಗಳು ಬಂದವ. ಮತ್ತೆ ಇಲ್ಲೇ ರೀ ನಮ್ಮ ಬರೋ ಗಂಟ. ಐ ಅದು ಮಗು ಸಕ್ಕತ್ತಾಗೈತೆ. ಸೇಮ್ ನನ್ನ ಗಂಡನ ಥರನೇ, ಇದು ಸೇಮ್ ನನ್ನ ಥರನೇ. ಉಗ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ನೋಡಿ ಚಿಕ್ಕ ಹುಡ್ಗ ಗಾಡಿ ಹೆಂಗ್ ಓಡಿಸ್ತಾನೆ. ನನ್ಗೆ ಗಾಡಿ ಹಿಡ್ಕೊಳಕ್ಕೂ ಬರಲ್ಲ, ಅಷ್ಟು ವೇಟ್ ಅನ್ನಿಸ್ತೈತೆ. ಅಪ್ಡೇಟ್ ಆಗ್ಬಿಟ್ರು ಫ್ರೆಂಡ್ಸ್, ಹುಡುಗರು ಅಪ್ಡೇಟ್ ಆಗ್ಬಿಟ್ರು. ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್. ಪ್ರಸಾದ ಇರ್ಲಿಲ್ಲ. ನಿನಗೆ ಗತಿ ಬರಬಾರ್ದಾಗಿತ್ತು. ಏರ್ ಬಡ್ಸ್ ಬೇಕಾಗಿತ್ತು, ಅದಕ್ಕೆ ಶಿವ ತಗೋಬರಕ್ ಹೋಗ್ತೈತೆ. ಆದ್ರೂ ಪ್ರಸಾದ ಮಿಸ್ ಆಯ್ತಲ್ಲ ಅನ್ಬಿಟ್ಟು ಆಂಜನೇಯ ಸ್ವಾಮಿ ಹತ್ರ ಯಾರ 4 ಲಾಡ್ ಇಟ್ಟಿದ್ರು, ಒಂದ್ ಎಸ್ಕೇಪ್ ಮಾಡ್ಬಿಟ್ಟೆ. ಸಕ್ಕ ಟೇಸ್ಟಿ ಆಗಿತ್ತು. ದೇವಸ್ಥಾನ ಹತ್ರ ಏನೇ ತಿಂದ್ರು ಸೂಪರ್ ಇರ್ತೈತಲ್ಲ ಫ್ರೆಂಡ್ಸ್. ಅಲ್ಲಿ ಶಿವ ನಾನು ಹೋದ್ರೆ ಎಕ್ಸ್ಟ್ರಾ ಏನಾರು ತಗೋಬಿಡ್ತೀನಿ ಅನ್ಬಿಟ್ಟು ಇಲ್ಲೇ ತಗೋಬರ್ತೀನಿ ಅನ್ಬಿಟ್ಟು ಬಿಟ್ಬಿಟ್ಟು ಹೋಗೈತೆ. ಇದೇ ಪೆಟ್ ಹಾಸ್ಪಿಟಲ್. ನಮ್ಮ ಮನೆಯಿಂದ ಒಂದ್ 5 ನಿಮಿಷ ನಡ್ಕೊ ಬಂದ್ರೆ ಆಗ್ಬಿಡ್ತೈತೆ. ಶಿವನ ಕರ್ಕೊಬರಲ್ಲ ಟಾಮುಗನ್ನ, ಒಂದು ಇಂಜೆಕ್ಷನ್ ಮಾಡ್ಸೋಣ ಅವನಿಗೆ. ಅದೇ ವ್ಯಾಕ್ಸಿನ್ ಅದು ಇದೈತಲ್ಲ ಫ್ರೆಂಡ್ಸ್, ಏನೋ ರೇಬಿಸ್ತು ಅದೆಲ್ಲ. ನಾವು ಹಾಸ್ಪಿಟ್ಲ್ ನೋಡಿದ್ರೆ ಚಿಕ್ಕ ವಯಸ್ಸಲ್ಲಿ ಗಡಗಡ ಅಂತ ನೋಡ್ತಾ ಇದ್ವಿ. ಈಗ ನೋಡಿ ಮುಂದೆನೆ ಓಡಾಡ್ತಾರೆ, ಪೆಟ್ ಹಾಸ್ಪಿಟ್ಲ್ ಮುಂದೆನೆ ಬರ್ತಾ ಇರೋ ಡಾಕ್ಟರ್ ಇಂಜೆಕ್ಷನ್ ಹಾಕ್ತಾರೆ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಥ್ಯಾಂಕ್ಸ್ ಕಣಪ್ಪ. ದೇವಸ್ಥಾನ ಕ್ಲೀನ್ ಮಾಡಿದಾಗೆಲ್ಲ ಬೇಕಲ್ಲ ಫ್ರೆಂಡ್ಸ್, ನಾನು ಅರ್ಶಿನ ಕುಂಕುಮ ಗಂಧ ಎಲ್ಲ ಇಡಕ್ಕೆ. ಅದಕ್ಕೆ ಒಂದು 4 ಸಪ್ರೇಟ್ ಆಗಿ ಎತ್ತಿಟ್ಕೋತೀನಿ, ಇನ್ನು ಮಿಕ್ಕಿದ್ ನಾವು ಯೂಸ್ ಮಾಡ್ಕೋತೀವಿ. ಒಳ್ಳೆ ಮಗ ಮಲಗವನೆ, ಅವನು ಬೀದಿ ಅಲೆಯಕ್ಕೆ ಹೋಗವನೆ. ಟಾಮಗನು ಬಂದು ಮೇಲೆ ಮನಿಕೋತಾನೆ ಫ್ರೆಂಡ್ಸ್. ಅದಕ್ಕೆ ಹಳೆ ಟೆಡ್ಡಿ ಬೇರ್ ಕೊಟ್ಟೆ, ಇವಾಗ ಅದನ್ನ ತಬ್ಕೊಂಡು ಮನಿಕೋತಾವನೆ. ಈಗ ಟೈಮ್ 9 ಗಂಟೆ ಫ್ರೆಂಡ್ಸ್. ಹಂಗಾಗಿ ಈಗ ಲೈಟಾಗಿ ಒಂದು ಹಾಗಲಕಾಯಿ ಫ್ರೈ ಟಿಫನ್ ಫ್ರೆಂಡ್ಸ್. ನನಗೆ ಇವತ್ತು ಒಂದು ಸ್ಟ್ರಾಂಗ್ ಆಗಿ ಅಲ್ಲ ವೆರೈಟಿಯಾಗಿ ಒಂದು ಪಲಾವ್ ಮಾಡಬೇಕು ಅಂತ ಅಂತಿದ್ದೀನಿ ಫ್ರೆಂಡ್ಸ್. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ. ತರಕಾರಿ ಅಷ್ಟು ನೋಡಿದ್ರೆ ನಮ್ಮ ಹೆಣ್ಮಕ್ಳು ಮನ್ಸು ಸುಮ್ಮನೆ ಇರ್ತೈತಾ, ಪಲಾವ್ ಅಂತಾರ, ಅದ್ರ ಕಡೆನೇ ಗಮನ ಹೋಗ್ತಾ ಇರ್ತೈತೆ. ಅದಕ್ಕೆ ನೆನ್ನೆ ಬಟಾಣಿ ನೆನೆಸಿಕ್ಕಿದ್ದೀನಿ. ತರಕಾರಿ, ಮೆಂತೆ ಸೊಪ್ಪು, ಈ ಬದನೆಕಾಯಿ ಏನೇನೈತೆ ಫ್ರೆಂಡ್ಸ್ ಎಲ್ಲ ಹಾಕ್ಬಿಟ್ಟು ವಿಚಿತ್ರವಾಗಿ ಒಂದು ಪಲಾವ್ ಮಾಡ್ತೀನಿ ಇವತ್ತು ನಾನು. ಅದಕ್ಕೂ ಮುಂಚೆ ಹಾಗಲಕಾಯಿ ಫ್ರೆಂಡ್ಸ್ ತಿಂದ್ಬಿಡ್ತೀನಿ ಫ್ರೆಂಡ್ಸ್, ಎನರ್ಜಿ ಬೇಕು ನನ್ಗೊಂದು ಸ್ವಲ್ಪ. ರಾತ್ರಿ ಅನ್ನ ಇತ್ತು ಫ್ರೆಂಡ್ಸ್, ಇಲ್ಲಿ ಮರ್ತೇ ಬಿಟ್ಟಿದೆ. ಇದೇ ಟಿಫನ್ ನಮ್ಗೆ ಇವಾಗ. ಮಧ್ಯಾಹ್ನ ಬಿಸಿ ಪಲಾವ್ ಮಾಡ್ಕೋಬೋದು. ಬಾಣೆ ತಿಂತಾ ಇದ್ದೀನಿ ಅಂತ ಏನು ಅನ್ಕೋಬೇಡಿ ಫ್ರೆಂಡ್ಸ್. ಇದರಲ್ಲಿ ಏನೋ ಒಂಥರ ಟೇಸ್ಟ್ ಅಂಡ್ ಖುಷಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಇಟ್ಕೊಂಡಪ್ಪ ತಂಗಳು ಮುದ್ದೆ ತಿನ್ಬೇಕು ಫ್ರೆಂಡ್ಸ್. ಇನ್ನ ಮುದ್ದೆ ಐತೆ, ಯಾಕೋ ಇವತ್ತು ಬೇಡ ಅನ್ನಿಸ್ತೈತೆ, ಅದಕ್ಕೆ ಅನ್ನೋ ತಿಂತಾ ಇದ್ದೀನಿ. ನಾನು ಟೇಸ್ಟ್ ಹೇಳ್ತೀನಿ ಫ್ರೆಂಡ್ಸ್, ರಿಯಲ್ ಟೇಸ್ಟ್ ಹಾಗಲಕಾಯಿ ಫ್ರೈ. ಫಸ್ಟ್ ಟೈಮ್ ಹುಣಸೆ ಹುಳಿ ಹಾಕ್ಬಿಟ್ಟು ಮಾಡಿದೆ ಫ್ರೆಂಡ್ಸ್. ರಾತ್ರಿ ಟೊಮೊಟೊ ಹಾಕಿ ಹುಣಸೆ ಹುಳಿ ಹಾಕ್ಬಿಟ್ಟು ಮಾಡಿಟ್ಟಿದೆ. ರಾತ್ರಿನೇ ತಿನ್ನಂಗಿತ್ತು. ವೇಸ್ಟ್ ಫ್ರೆಂಡ್ಸ್, ವೇಸ್ಟ್. ಇದ್ರ ಮುಂದೆ ಎಲ್ಲ ಅಡುಗೆಗಳು ವೇಸ್ಟು. ಕೇಳುವುದಕ್ಕೂ ಸಮಯವಲ್ಲ. ದೊಡ್ಡವ್ರು ಯಾರಾದ್ರೂ ನೋಡ್ತಿದ್ರೆ ಮಡ್ಕಾಯಿ ತಿನ್ನಕ ಮಾನ ಮರ್ಯಾದೆ ಇಲ್ಲ ಅಂತ ಅನ್ಕೋತಾರೆ. ಮಾನ ಮರ್ಯಾದೆ ಐತೆ ಫ್ರೆಂಡ್ಸ್. ಇದ್ರಲ್ಲಿರೋ ಗೊಜ್ಜೆಲ್ಲ ವೇಸ್ಟ್ ಆಗ್ತೈತಲ್ಲ.
ಓಕೆ ಫ್ರೆಂಡ್ಸ್, ಈಗ ನಮ್ದು ಮಾರ್ನಿಂಗ್ ಟಿಫನ್ ಮುಗೀತು. ಇನ್ನು ಶಿವ ಮಧ್ಯಾಹ್ನ ಬಿಸಿ ಬಿಸಿ ಊಟ ತಿನ್ನಕ್ಕೆ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಅದಕ್ಕೆ ಪಲಾವನ ಮಧ್ಯಾಹ್ನಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಈಗ ಫಿಶ್ ಟ್ಯಾಂಕ್ ತೊಳೆದ್ಬಿಟ್ಟು ಶಿವ ನೀರಿಗೆ ಇಟ್ಟಿರ್ತೈತೆ ಡ್ರಮ್ಗೆಲ್ಲ. ಬಟ್ಟೆ ಹೋಗಿಬೇಕು. ತಿನ್ನೇದೋಳ ರಾತ್ರಿ ತಾನೇ ನಾವು ಅದೇ ತಿಂದಿದ್ದು ಸ್ವಾಮಿ ಮಹಾಪ್ರಭು. ಮಧ್ಯಾಹ್ನ ಪಲಾವ್ ಮಾಡ್ಕೊಂಡು ತಿನ್ನೋದೊಳಪ್ಪ. ತಿಂದ್ರೆ ತಿನ್ನು, ಹೊಟ್ಟೆ ಹಸ್ತ್ರ ತಿಂತೀಯಾ? ಎಲ್ಲ ಕಿಡ್ಕೊಟ್ಬಿಟ್ಟು ಹೋಗಪ್ಪ ಫುಲ್ಲಾಗಿ. ತಿನ್ನೋದು ತಿನ್ಬಿಟ್ಟು ಬಟ್ಟೆ ಜೀವನದಲ್ಲಿ ತುಂಬಾ ಕಷ್ಟ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಈ ಬಟ್ಟೆ ಒಗೆಯೋದು, ತೊಳೆಯೋದು, ಗುಡಿಸೋದು. ಓಕೆ ಫ್ರೆಂಡ್ಸ್, ಫಿಶ್ ಟ್ಯಾಂಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಡ್ಯೂಟಿನ. ಅರ್ಧ ಫಿಲ್ಟರ್ ವಾಟರ್, ಅರ್ಧ ಟ್ಯಾಪ್ ವಾಟರ್ ಅನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮೀನು ಹಿಡೀರಿ, ಮೀನು 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 ಮೀನು. ಇದನ್ನ ಉಪ್ಪಾಕಿ ತೊಳ್ಕೊಬತ್ತೀನಿ ಫ್ರೆಂಡ್ಸ್ ನೀಟಾಗಿ. ಆದ್ರೆ ಫುಡ್ ಮಾತ್ರ ಹಾಕಂಗಿಲ್ಲ ಫ್ರೆಂಡ್ಸ್. ತೊಳೆದಿದ್ದೀನ. ಉಪವಾಸ ಸತ್ಯಾಗ್ರಹ ವಾರಕ್ಕೊಂದ್ಸಲ. ಒಂದು ವಾರದ ಬಟ್ಟೆಗಳು ಫ್ರೆಂಡ್ಸ್. ಇದು ವಾಶ್ ಮಾಡಕ್ಕೆ ತಗೊಂಡಿದ್ದೀನಿ. ಒಂದು ವಾರ ನನ್ನ ಜೀವನ ತುಂಬಾ ಕಷ್ಟಕರವಾಗಿತ್ತು ಫ್ರೆಂಡ್ಸ್. ಕರೆಂಟ್ ಪ್ರಾಬ್ಲಮ್ 10-20 ನಿಮಿಷ ಕರೆಂಟ್ ಕೊಡ್ತಿದ್ರು ಒಂದು ದಿನದಲ್ಲಿ. ಆ ನಿಮಿಷಗಳಲ್ಲಿ ಮಸಾಲೆ ರುಬ್ಕೊಳ್ಳೋದು, ನೀರು ಹಿಡ್ಕೊಳ್ಳೋದೇ ಸರಿ ಹೋಗ್ತಾ ಇತ್ತು. ಕೈಯಲ್ಲಿ ಬೇರೆ ಬಟ್ಟೆ ಹೋಗದೆ ಅಭ್ಯಾಸ ತಪ್ಪೋಯ್ತಲ್ಲ, ಮೈ ಭಾರ. ಹಂಗಾಗಿ ಎಲ್ಲಾ ರಾಶಿ ತಗೊಂಡಿದ್ದೀನಿ ಇವತ್ತೆಲ್ಲ ಕ್ಲೀನ್ ಮಾಡ್ಬಿಡ್ಬೇಕು ಅಂತ. ಬಟ್ಟೆ ವಾಶ್ ಆಗ್ತಾ ಇರ್ತಿದೆ ಈ ಗ್ಯಾಪ್ ಅಲ್ಲಿ. ಅದೇ ಫ್ರೆಂಡ್ಸ್, ನೀವ್ ಹೇಳಿದ್ರಲ್ಲ ಕುಬೇರ ಲಕ್ಷ್ಮಿ ಗಿಡ, ಅದ್ ಶಿವನ್ ಕೇಳಿ ಸಾಕಾಯ್ತು ಫ್ರೆಂಡ್ಸ್. ಅದಕ್ಕೆ ನಾನೇ ಎತ್ಕೊಬತ್ತೀನಿ. ನನ್ ಗಂಡ ಇಂಥ ಕೆಲ್ಸಕ್ಕೆಲ್ಲ ಬಗ್ಗಲ್ಲ. ಅದಕ್ಕೆ ಕೆಲಸಗಳನ್ನೆಲ್ಲ ನಾವೇ ಮಾಡ್ಬೇಕು. ಎತ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಓಹೋ, ನನ್ ಜೊತೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಗಂಟೆ ಮೊಬೈಲ್ ನೋಡ್ಕೊಂಡು ಕುತ್ಕೊಂಡು ಇದಕ್ಕೆ ಕಾವಲು ಟಾಮು. ಎಷ್ಟ್ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಅಂತ. ಅದೇ ಫುಲ್ ಜೋರ ಕೆಲಸ ಮಾಡ್ತಿದ್ಯಲ್ಲ, ಸುಸ್ತಾಗಿದ್ದೀನಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಹಾ ಬಿಲ್ಡಪ್ ರಾಜಾ. ಬರಟ ಮನೆ ಹತ್ರ ಅವ್ನು ಸೆಕ್ಯೂರಿಟಿ ಗಾರ್ಡ್ ಕೆಲ್ಸಕ್ಕೆ. ಸರಿಯಾಗಿ ಗಿಡ ಎತ್ಕೊಂಡ್ಲಾ? ಅದೇ ನಾನು ಅವತ್ತು ಹೇಳ್ತಿದ್ನಲ್ಲ, ಓನರು ಅವ್ರು ಸೇಲ್ ಮಾಡಕ್ ತರ್ತಾರೋ ಈ ತರ ಗಿಡಗಳನ್ನು, ಇಲ್ಲ ನನಗೆ ಹೆಲ್ಪ್ ಆಗ್ಲಿ ಅಂತ ತರ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್. ಎಲ್ಲ ನನಗೆ ಬೇಕಾಗಿರೋ ಗಿಡಗಳೇ ತರ್ತಾರೆ. ಮನಿ ಪ್ಲಾಂಟು, ತುಳಸಿ, ಮತ್ತೆ ಅದೇ ನಾಗರದು ಸ್ನೇಕ್ ಪ್ಲಾಂಟು, ಇದೆಲ್ಲ ನನಗೆ ಬೇಕಾಗಿರೋದೇ ಇರ್ತೈತೆ. ಅದು ಫ್ರೀಯಾಗಿ ಎತ್ಕೊಂಡು ಮನೆ ಹತ್ರ ಸ್ಟಾಕ್ ಮಾಡ್ಕೊಳ್ಳೋದು ನಾನು. ಎಷ್ಟೊಂದೈತೆ, ಚಿಕ್ಕ ಪಾಟಲ್ಲಿ ಇರೋದು ಎತ್ಕೊಂಡು ಹೋಗ್ತೀನಿ ನಾನು. ಸೂಪರ್ ಡೂಪರ್ ಗಿಡನ ನಾವು ಈಗ ಸೆಲೆಕ್ಷನ್ ಮಾಡ್ಕೋಬೇಕು. ಇದು ಚೆನ್ನಾಗೈತೆ ನನ್ನ ಪ್ರಕಾರ. ಇಲ್ಲಿ ಫ್ರೆಂಡ್ಸ್ ಇದೇನೇನೆ ಒಳ್ಳೇದಂತೆ ತಗೊಂಡೋಗಿ ಇಟ್ಕೊಳ್ಳೋಣ ಮನೆ ಹತ್ರ. ಒಳ್ಳೇದಾಗ್ತೈತೆ. ಗಿಡದಿಂದ ಎಲ್ಲ ಒಳ್ಳೇದಾಗ್ಬಿಡ್ತೈತಾ ಅಂತ ಮೂಢನಂಬಿಕೆ ಅನ್ಕೊಳ್ಳೋರು ಹೆಂಗ್ ಯೋಚನೆ ಮಾಡ್ಬೋದು ಗೊತ್ತಾ ಫ್ರೆಂಡ್ಸ್? ಅವುಗಳಲ್ಲಿ ಆಕ್ಸಿಜನ್ ಜಾಸ್ತಿ ಬರ್ತೈತಂತೆ. ಸ್ನೇಕ್ ಪ್ಲಾಂಟು, ಮನಿ ಪ್ಲಾಂಟು, ಅವುಗಳೆಲ್ಲ ಮನೆ ಒಳಗೆ ಇಟ್ಕೊಂಡ್ರೆ ನಮ್ಗೆ ಆಕ್ಸಿಜನ್ ಸಿಗ್ತೈತಲ್ಲ. ವೈಜ್ಞಾನಿಕವಾಗಿ ಸಹ ಪ್ರೂವ್ ಆಗೈತೆ. ಎರಡು ಕಡೆಯಿಂದನೂ ಲಾಭ ಫ್ರೆಂಡ್ಸ್. ಲಾಸ್ ಅಂದ್ರೆ ನಮ್ಮ ಕಡೆಯಿಂದಾನೇ ಅನ್ಕೊಳ್ಳಿ ಫ್ರೆಂಡ್ಸ್. ಮನುಷ್ಯರೇ ಲಾಸ್, ನಾವೇ ಹಾಳು ಮಾಡೋದು ಹುಟ್ಟಿ ಭೂಮಿ ಮೇಲೆ ಸುಮ್ಮನೆ. ಇನ್ನು ಮಿಕ್ಕಿದೆಲ್ಲ ಉಪಯೋಗ ಆಗೋಂಥದ್ದೇ. ಹಂಗಾಗಿ ಈ ಮೋಟಿವೇಶನ್ ಸೈಡ್ಗೆ ಇಟ್ಬಿಟ್ಟು ಬಟ್ಟೆ ಕೆಲಸಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಬಟ್ಟೆ ಕೆಲಸಗಳೆಲ್ಲ ನಾನು ಶನಿವಾರ ಮುಗಿಸ್ಕೊಬಿಡ್ತೀನಿ ಫ್ರೆಂಡ್ಸ್. ಭಾನುವಾರ ಒಂದು ಕೆಲಸ ಇಟ್ಕೊಳ್ಳಲ್ಲ ನಾನು. ಫುಲ್ಲು ಫ್ರೀ ಅವತ್ತು. ಎಂಜಾಯ್ ಅಂದ್ರೆ ನಾನು ಕೊಡೋ ಬಿಲ್ಡಪ್, ನಾನು ಮಾಡೋ ಕೆಲಸಕ್ಕೆ ಭಾನುವಾರ ಬಂದ್ರೆ ಸಾಕು. ನನ್ನ ಗಂಡ ಕರ್ಕೊಂಡು ಸುತ್ತೋ ಥರ ಫಿಲಮು, ಥಿಯೇಟ್ರು, ಹಂಗೆ ಹಿಂಗೆ ಸುತ್ತಾಡೋ ಥರ ನನ್ನ ಬಿಲ್ಡಪ್ಪು. ಎಂಥದ್ದು ಇಲ್ಲ ಫ್ರೆಂಡ್ಸ್. ಸುಮ್ಮನೆ ಗೊರಕೆ ಹೊಡ್ಕೊಂಡು ಮಲಗಿರ್ತೈತೆ. ನಾನು ಸುಮ್ಮನೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನು ಪಾಡಿಗೆ ನಾನು ಇರ್ತೀನಿ. ಅದಕ್ಕೆ ಗಂಡನಿಗೆ ಭಾನುವಾರ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಕೆಲಸನ ಶನಿವಾರನೇ ಮಾಡ್ಕೊಳ್ತೀನಿ ಅಷ್ಟೇ ಫ್ರೆಂಡ್ಸ್. ಅಷ್ಟಕ್ಕೂ ಭಾನುವಾರ ಗಂಡನ ಜೊತೆ ಸುತ್ತಕ್ಕೂ ಅದೃಷ್ಟ ಮಾಡಿರ್ಬೇಕು ಫ್ರೆಂಡ್ಸ್. ಅದೃಷ್ಟ ಒಪ್ತೆ ಕಡೆ ಒಪ್ತೆ. ಇಂಥ ಟೈಮಲ್ಲಿ ತುಂಬಾ ದುಃಖ ಆಗ್ಬಿಟ್ಟು ಕಣ್ಣಲ್ಲಿ ನೀರ್ ಬರಕ್ ಸ್ಟಾರ್ಟ್ ಆಗ್ತೈತೆ. ಅವಾಗ ಕಣ್ಣೀರ್ ವೇಸ್ಟ್ ಆಗ್ತೈತೆ ಅನ್ಬಿಟ್ಟು ಕಣ್ಣೀರ್ ಒರೆಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಬೇಕಾಗ್ತೈತೆ. ಒಂದು ವಾರ ಕರೆಂಟ್ ಇಲ್ದೇ ಇದ್ದಿದ್ದಕ್ಕೆ ಚೈಲ್ಡ್ಹುಡ್ಗೆ ಹೋಗ್ಬಿಟ್ಟು ವಾಪಸ್ ರಿಟರ್ನ್ ಬಂದಂಗಾಯ್ತು. ಆವಾಗ್ಲೂ ಹಿಂಗೇನೆ ವಾರಕ್ಕೊಂದ್ಸಲ ಬಟ್ಟೆ ಒಗೆಯಕ್ ಹಾಕೊಳ್ತಾ ಇದ್ರು. ನಮ್ಮ ಮನೆಗಳಲ್ಲಿ ಡ್ರಮ್ ಗಟ್ಲೆ ನೀರ್ ತುಂಬಿಸ್ಬೇಕಾಗಿತ್ತು. 1-2 ಬಕೆಟ್ ಅಲ್ಲಿ ಬಟ್ಟೆ ಒಗಿತಾ ಇರ್ಲಿಲ್ಲ. ಆ ಡ್ರಮ್ಗೆ ಕಡಿಮೆ ಅಂದ್ರೆ 50-60 ಬಿನ್ಗೆ ಇಡಿಸ್ಬೇಕಾಗಿತ್ತು. ಅಷ್ಟು ನೀರ್ ಹೆಂಗ್ ಗೊರ್ತಿದ್ನೋ ಏನೋ, ನೆನ್ಸ್ಕೊಂಡ್ರೆ ಈಗ್ಲೂ ಅಳು ಬರ್ತೈತೆ. ಭಾನುವಾರ ಬಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಖುಷಿ ಆದ್ರೆ ನಮ್ 90s ಕಿಡ್ಸ್ಗೆ ಅಳು ಬರ್ತಿತ್ತು. ಅವತ್ತು ಬಟ್ಟೆ ಜೊತೆಗೆ ನಮ್ನು ಒಗ್ದು ಒಣಗಾಕಿರೋರು. ಮತ್ತೆ ಚಿಕ್ಕವ್ರು ಇರ್ಬೇಕಾದ್ರೆ ಕರೆಂಟ್ ಬಂದ ತಕ್ಷಣ ಮಸಾಲೆ ರುಬ್ಬೋದು ಏನಾದ್ರು ಇತ್ತಂದ್ರೆ ಪಟ ಅಂತ ರುಬ್ಬಿಟ್ಕೊಬಿಡೋದು. ಮತ್ತೆ ಕರೆಂಟ್ ಯಾವಾಗ ಹೋಗ್ತಿತ್ತ ಯಾವಾಗ ಬರ್ತೈತೋ ಅಂತ ಗೊತ್ತಿರ್ಲಿಲ್ವಲ್ಲ. ಒಂದ್ ವಾರ ನನ್ನ ಪರಿಸ್ಥಿತಿನೂ ಹಂಗೆ ಇತ್ತು. ಕರೆಂಟ್ ನೋಡಕ್ಕೂ ಸಿಗ್ತಾ ಇರ್ಲಿಲ್ಲ, ಮುಟ್ಟಕ್ಕೂ ಸಿಗ್ತಾ ಇರ್ಲಿಲ್ಲ. ನೋಡಿದ್ರು ಮುಟ್ಟಿದ್ರು ನಾನು ಇರ್ತಾ ಇರ್ಲಿಲ್ಲ ನೆಕ್ಸ್ಟ್ ಸೆಕೆಂಡ್. ಕರೆಂಟ್ ಮುಖ ನೋಡಿನೇ ಒಂದ್ ವಾರ ಆಗಿತ್ತು. ಇನ್ನ ಸೂರ್ಯನ್ ನೋಡಿ 1 ತಿಂಗಳೇ ಆಗ್ತಾ ಬಂದಿತ್ತು. ಆಷಾಢ ಸ್ಟಾರ್ಟ್ ಆದಾಗಿಂದ ಅಡ್ರೆಸ್ಸೇ ಇರ್ಲಿಲ್ಲ ಆಳು. ಇವತ್ತೇನೋ ಮಿಸ್ ಆಗಿ ಆಚೆ ಬಂದ್ಬಿಟ್ಟವ್ರೆ. ಅದಕ್ಕೆ ಖುಷಿಯಾಗಿ ಬಟ್ಟೆಗಳು ಒಣಗಾಕೊಳ್ತಾ ಇರೋದು. ಬಿಸ್ಲಿದಾಗ ಬಟ್ಟೆಗಳು ಒಣಸ್ಕೊಬಿಟ್ರೆ ಸರಿ, ಮೋಡ ಮುಚ್ಕೋತ ಅಂದ್ರೆ ಮುಗೀತು. ಬೆಳಗ್ಗೆ ಆದ್ರೆ ಒಣಗಾಕೋದು, ಸಂಜೆ ಆದ್ರೆ ಒಳಗೆ ತಾಕೋದು. ತಲೆ ಕೆಟ್ಟೋಗ್ತೈತೆ. ಬಟ್ಟೆಗಳೇ ಒಗೆದ್ ಬೇಡ ಅಂತ ಅನಿಸ್ಬಿಡ್ತೈತೆ. ಅಷ್ಟಕ್ಕೂ ಇವಾಗ ಆಷಾಢ ಗಾಳಿ ಅಲ್ವಾ ಫ್ರೆಂಡ್ಸ್, ಎನಿ ಟೈಮ್ ಗಾಳಿ ಬೀಸ್ತಾನೆ ಇರ್ತೈತೆ. ಹಂಗಾಗಿ ಗಾಳಿಗೆ ಒಂದ್ ಸ್ವಲ್ಪ ಬಟ್ಟೆಗಳು ಬೇಗ ಒಣಕೋಬಿಡ್ತವೆ. ಅದೊಂದು ಸಮಾಧಾನ. ಫೈನಲಿ ಎಲ್ಲ ಬಟ್ಟೆಗಳು ಒಣಗಾಕೊಂಡೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಒಂದು ಸೂಪರ್ ಡೂಪರ್ ಆಗಿ ಒಂದು ಡಿಸೈನ್ ಜಡೆ ಹಾಕೊಳ್ತೀನಿ. ನನ್ನ ತಲೆಗೆ ನಾನು ಸಾಮಾನ್ಯವಾಗಿ ಕೈ ಹಾಕಲ್ಲ ಫ್ರೆಂಡ್ಸ್. ಸ್ನಾನ ಮಾಡಿದ್ದಿನ ಅವ್ರ ತಲೆನೇ ಬಚ್ಚಲ್ಲ ಅನ್ಕೊಳ್ರಿ, ಟೈಮ್ ಸಾಕಾಗಲ್ಲ. ಇವತ್ತು ಹೂವು ಆಯ್ತಲ್ಲ ಫ್ರೆಂಡ್ಸ್. ಮೊನ್ನೆ ದಿವ್ಯಾಕ ಅರ್ಶಿನ ಕುಂಕುಮ ಕೊಟ್ಟಿದ್ದು. ಬಸ್ಸಲ್ಲಿ ಬರ್ಬೇಕಾದ್ರೆ ಒಬ್ಬ ಸ್ಮೆಲ್ಗೆ ಗಿರ್ರಂತಿದೆ.
ಮುಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಎತ್ಕೊಬಂದೆ ಮನೇಲಿ ಮುಡ್ಕೊಳ್ಳೋಣ ಅಂತ. ಜರ್ನಿ ಮಾಡ್ಬೇಕಾದ್ರೆ ಮಲ್ಲಿಗೆ ಹೂ ಮುಡ್ಕೊಂಡ್ರೆ ತಲೆ ಸುತ್ತಿದೆ ಫ್ರೆಂಡ್ಸ್. ನೆನ್ನೆ ಶುಕ್ರವಾರ ಮುಡ್ಕೊಳ್ಳೋಣ ಅಂದ್ಕೊಂಡೆ, ನೆನ್ನೆನೂ ಯಾಕೋ ಸ್ವಲ್ಪ ತಲೆ ಇಟ್ಕೊಂಡಂಗೆ ಇತ್ತು. ಅದಕ್ಕೆ ಇವತ್ತು ಶನಿವಾರ ಫಿಕ್ಸ್ ಮಾಡಿದ್ದೀನಿ. ಇಲ್ಲ ನಾಳೆ ಮುಡ್ಕೊಳ್ಳೋಣ ಅಂದರೆ ಇದಲ್ಲೇ ಹಳದಿ ಉಳ್ದೋಗ್ತಿದೆ. ಓಕೆ, ಮಲ್ಲಿಗೆ ಹೂ ಮಾತ್ರ ವೇಸ್ಟ್ ಮಾಡಬಾರ್ದು. ಇಷ್ಟ ಫ್ರೆಂಡ್ಸ್, ಅದೇನೋ ತಲೆನೋವು. ಸೂಜಿ ಮಲ್ಲಿಗೆ ಮುಡ್ಕೊಂಡ್ರೆ ಅಷ್ಟು ನನಗೆ ಇದಾಗಲ್ಲ. ಮತ್ತು 2 ಆಂಜನೇಯ ಸ್ವಾಮಿ ಹತ್ರ ಎತ್ಕೊಂಡಿರೋ ರೋಸ್ ಐತೆ, ಇವತ್ತೈತೆ, ಯಾಕೆ ವೇಸ್ಟ್ ಮಾಡೋದು? ನನ್ನ ಆಸೆ ಈಡೇರಿಸ್ಕೊಳ್ವಾ. ಅಮೆಝಾನ್ ಫಾರೆಸ್ಟ್ ಒಳಗಡೆ ಬೇಕಾದ್ರೆ ಕೈ ಹಾಕ್ಬೋದು ಫ್ರೆಂಡ್. ನನ್ನ ತಲೆ ಒಳಗೆ ಕೈ ಹಾಕಿದ್ರೆ ತಲೆ ಕೆಟ್ಟೋಗ್ತಿದೆ ಫ್ರೆಂಡ್ಸ್. ನಿಮ್ಮ ತಲೆ ಜಾಸ್ತಿ ಚಿಕ್ಕಾಗ್ತೈತಾ ನಂತರ? ಅವಾಗ ಏನು ಮಾಡಬೇಕು ಅಂದರೆ ಶಾಂಪು ಚೇಂಜ್ ಮಾಡಬೇಕು ಫ್ರೆಂಡ್ಸ್. ಮೊನ್ನೆ ದಿವ್ಯಾಕವ್ರ ಮನೆ ಶಾಂಪು ಯೂಸ್ ಮಾಡಿದ್ದು, ಅವತ್ತು ಸಾಫ್ಟ್ ಆಗಿತ್ತು ಏರೆಲ್ಲ. ಇವತ್ತು ಚಿಕ್ಕ ಶಾಂಪು ಯೂಸ್ ಮಾಡಿದ್ದೀನಿ, ರಫ್ ಆಗಿತ್ತು. ಅಲ್ಲೇ ಪ್ರಾಬ್ಲಮ್ ಆಗಿರೋದು ನನಗೆ. ಹಾಗಾಗಿ ಶಾಂಪು ಚೇಂಜ್ ಮಾಡಬೇಕು. ಆಮೇಲೆ ಇನ್ನೊಂದು ಟಿಪ್ ಏನಂದರೆ, ಮೊದಲು ಇಲ್ಲಿ ಬಾಚ್ಕೊಬಿಡೋದು ಫ್ರೆಂಡ್ಸ್. ನಮ್ಮ ತಲೆ ಜಾಸ್ತಿ ಚಿಕ್ಕಾಗ್ತಿದೆ ಅಂದರೆ ಇಲ್ಲಿ ಬಾಚ್ಕೊಬಿಟ್ಟು ಆಮೇಲೆ ಹಿಂಗಿಂದ ಹಿಂಗೆ ಬಾಚ್ಕೊಂಡ್ರೆ ಜಾಸ್ತಿ ಕೂದಲು ಕಿತ್ಕೊಂಡು ಕೈ ಬರೋಲ್ಲ. ಇದೊಂದು ಟಿಪ್ ಫ್ರೆಂಡ್ಸ್. ನಾವು ಹೆಂಗಂದಂಗೆ ಮೈ ಬಚ್ದಂಗೆ ಬಾಚಕ್ಕೆ ಹೋಗ್ಬಾರ್ದು. ಮಲ್ಲಿಗೆ ಹೂವು ನೋಡಿದ್ರೆ ನನಗೆ ಸಾಗರ್ ಜಡೆನೇ ಇಷ್ಟ ಆಗ್ತಿದೆ ಫ್ರೆಂಡ್ಸ್. ಸಾಗರ್ ಜಡೆಗೆ ನನ್ನ ತಲೆ ಕೈ ಹಾಕಿದ್ರೆ ಇರೋ 3 ಕೂದಲು ಕಿತ್ಕೊಂಡು ಕೈ ಬತ್ತಿದೆ. ಟ್ರೈ ಮಾಡುವ. ಯಾರಿಗಾದ್ರೂ ಹಾಕಿದ್ರೆ ಈಸಿಯಾಗಿ ಹಾಕ್ತೀನಿ ಫ್ರೆಂಡ್ಸ್. ಸಾಗರ್ ಜಡೆ ಹಂಗೆಲ್ಲ ನಮ್ಗೆ ಹಾಕ್ಕೊಳ್ಳೋದು ಕಷ್ಟ. 90s ಕಿಡ್ಸು ಫೇವ್ರೆಟ್ ಹೇರ್ ಸ್ಟೈಲ್ ಅಲ್ಲ ಫ್ರೆಂಡ್ಸ್. ಯಾವುದೇ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಏನಿರಲಿ, ಒಂದು ಸಾಗರ್ ಜಡೆ, ಇಲ್ಲಾಂದರೆ ಇಲ್ಲಿಂದ ಇಲ್ಲಿ ಗಂಟೆ ಎಣದ್ಬಿಟ್ಟು ಹಾಕ್ತಾಯಿದ್ರಲ್ಲ, ಎರಡೇ ಹೇರ್ ಸ್ಟೈಲ್ ನಮಗೆ. ಇವಾಗ ವೆರೈಟೀಸ್ ಆಫ್ ಹೇರ್ ಸ್ಟೈಲ್, ಯಾವ್ದು ಹಾಕ್ಸ್ಕೊಳ್ಳೋದು ಯಾವ್ದು ಬಿಡೋದು. ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಹೆಂಗ್ ಬಂದೈತು? ಹಿಂದೆ ಕಣ್ಣಿದ್ರೆ ಚೆನ್ನಾಗಿತ್ತು ನೋಡ್ಕೊಳಕ್ಕೆ. ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ. 90s ಸ್ಟೈಲ್ ಬರ್ತೀನಿ ಫ್ರೆಂಡ್ಸ್. 90s ಸ್ಟೈಲ್ ಅಲ್ಲ, 90s. ಮಲ್ಲಿಗೆ 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 ಚೆನ್ನಾಗೈತಾ? ಅಪರೂಪಕ್ಕೆ ಹೂವು ಮಾಡ್ಕೊಂಡಿರೋದು ಎಷ್ಟು ಖುಷಿ ಆಗ್ತಿತ್ತು. ಜಡೆ ಇನ್ನೊಂದು ಸ್ವಲ್ಪ ಉದ್ದ ಇದ್ದಿದ್ರೆ ಇನ್ನೆಷ್ಟು ಆಡ್ತಿದ್ನೋ ಏನು ಕತೆನೋ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಓಕೆ ಫ್ರೆಂಡ್ಸ್, ನಾವೀಗ ಕಿಚನ್ಗೆ ಅಟ್ಯಾಕ್ ಮಾಡಕ್ಕೆ ಹೋಗುವ. ಮಲ್ಲಿಗೆ ಹೂವು ಸ್ಮೆಲ್ ನೋಟಾಮು ಮುಡ್ಸುವ ಇಲ್ಲ, ಅದಕ್ಕೆ ಹೇಳೋದು ಕೂದಲು ಬೆಳೆಸು ಅಂತ. ಇಲ್ಲಿ ಫ್ರೆಂಡ್ಸ್ ಪಲಾವ್ ಮಾಡೋಕ್ಕೆ ಇವಿಷ್ಟು ಐಟಮ್ಸ್ ತಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಶಿವನ ರಾತ್ರಿ ಬಿಡಿಸ್ಕೊಡ್ತು ದೊಡ್ಡ ಮನ್ಸು ಮಾಡಿ. ಇಲ್ಲಿಷ್ಟು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ನಿಂಬೆ ಹಣ್ಣು, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬದನೆಕಾಯಿ, ಬೀಟ್ರೂಟು, ಆಲೂಗಡ್ಡೆ, ಬೀನ್ಸು, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ನೆನೆಸಿರುವಂಥ ಬಟಾಣಿ. ಏನಿಲ್ಲ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಇವನ್ನೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡೋಕ್ಕೆ ನಾನು ಫ್ರೆಂಡ್ಸ್ ಇವೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಮ್ಯಾಕ್ಸಿಮಮ್ 1 hour ಬೇಕೇ ಬೇಕು. ವೆರೈಟಿಯಾಗಿ ತರಕಾರಿ, ಸೊಪ್ಪು ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಅದೇನು ಪಲಾವೇ ಆದತ್ತೋ ವಿಚಿತ್ರವಾಗಿ ಒಂದು ಅಡುಗೆ ಆದತ್ತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊಪ್ಪು ಹಾಕ್ಬಿಟ್ಟು ಹಾಕಿದ್ರೆ ಮೆಂತೆ ಬಾತ್ ಒಂದೇ ಮಾಡಬೇಕು ಫ್ರೆಂಡ್ಸ್, ಇಲ್ಲಾಂದರೆ ತರಕಾರಿ ಬಾತ್ ಒಂದೇ ಮಾಡಬೇಕು. ವೆರೈಟಿಯಾಗಿ ಬೀಟ್ರೂಟು ಬದನೆಕಾಯಿ ಹಾಕ್ಬಿಟ್ಟು ನನ್ನ ತಲೆನ ಎಲ್ಲೋ ಇಡಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೆಲ್ಲ ರೆಡಿ ಮಾಡ್ಕೊಂಡು ಸಿಗ್ತೀನಿ. ಕಡಿಮೆ ತರಕಾರಿ ಸೊಪ್ಪು ಬಿಡಿಸ್ಕೊಳ್ಳೋದಾದ್ರೆ ನಾನು ಅಡುಗೆ ಮನೇಲಿ ನಿಂತ್ಕೊಂಡೆ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಇವತ್ತು ಜಾಸ್ತಿ ಐತೆ, ಇದಕ್ಕೇನೆ ಮ್ಯಾಕ್ಸಿಮಮ್ ಒಂದು 30 ನಿಮಿಷ ಬೇಕೇ ಬೇಕು. ಕೆಳಗಡೆನಾದ್ರು ಕುತ್ಕೊಂಡು ಬಿಡಿಸ್ಕೊಳ್ಳೋಕೆ ಕುತ್ಕೊಂಡ್ರೆ ಅಷ್ಟೇ. ನಮ್ಮ ಮನೇಲಿ ಹೊಸ್ದಾಗಿ ಬಂದಿದ್ದಾನಲ್ಲ ಗೆಸ್ಟು, ತರಕಾರಿ ಮೇಲೆ ಬಿದ್ದು ಒದ್ದಾಡ್ಬಿಟ್ಟು ಉರುಳು ಸೇವೆ ಮಾಡ್ಬಿಡ್ತಾನೆ. ಅದಕ್ಕೆ ಸೋಫಾ ಮೇಲೆ ಕುತ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮೊನ್ನೆ ತರಕಾರಿ ಜೊತೆಗೆ ಶುಂಠಿನೂ ತಂದೆ ಫ್ರೆಂಡ್ಸ್. ಎಳೆ ಶುಂಠಿ, ನಾರೇ ಬಂದಿಲ್ಲ, ಸಖತ್ ಗಮ್ಮಂತ ಇತ್ತು. ಅದಕ್ಕೆ ನಾನು ಮೊದಲು ಪೇಸ್ಟ್ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್ ನಾವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ರುಬ್ಬಿಟ್ಕೊಬಿಡೋಣ, ಕರೆಂಟ್ ಹೋಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಜಾರ್ಗೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. 1 ವಾರ ಕರೆಂಟ್ ಇಲ್ದಿದ್ದಕ್ಕೆ ಅದೇ ಭಯ ನನಗೆ, ಕರೆಂಟ್ ಹೋಗ್ಬಿಟ್ಟತೇನೋ ಅಂತ ಅಂದ್ಬಿಟ್ಟು ಅದಕ್ಕೆ ಎಳೆ ಶುಂಠಿನ ಒಂದು ಜಾಸ್ತಿನೇ ಕಟ್ ಮಾಡಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಅಷ್ಟು ಜಾರಲ್ಲಿ ಹಾಕೊಂಡು ಬೆಳ್ಳುಳ್ಳಿನ ಬಿಡ್ಸೋಕ್ಕೆ ಒಂದು ಟಿಪ್ಪು ಫ್ರೆಂಡ್ಸ್. ನನಗೆ ಮೊದಲಿಂದನೂ ಉಗುರಿಂದ ಬಿಡಿಸಿ ಅಭ್ಯಾಸನೇ ಇಲ್ಲ. ನನಗೆ ಉಗುರು ತುಂಬ ತೆಳ್ಳಗೈತೆ. ಬಿಡಿಸೋದಂದ್ರೆ ಫುಲ್ಲು ಉರಿ ಬಂದ್ಬಿಡ್ತೈತೆ ಬೆರಳು. ಅದಕ್ಕೆ ಥರ ಚಾಕೂರು ಬಿಡಿಸ್ಕೊತೀನಿ. ಹಸಿಮೆಣಸಿನಕಾಯಿ ಎಷ್ಟು ಬೇಕು ಅಷ್ಟು ಹಾಕೊಂಡು, ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೊಂಡು ಪೇಸ್ಟ್ ಮಾಡಿ ಸೈಡ್ಗೆ ಇಟ್ಕೊಬಿಟ್ಟೆ. ಕೊತ್ತಂಬರಿ ಸೊಪ್ಪು ನಾಟಿದಾಗ ರುಬ್ಕೊಂಡ್ರೆ ಫ್ರೆಂಡ್ಸ್ ಈ ಥರ ಅಡುಗೆಗಳಿಗೆ ಗಮ್ ಅಂತ ಇರ್ತೈತೆ. ಇನ್ನು ಕ್ಯಾರೆಟ್ ಅಂತೂ ಸ್ಕಿನ್ ಔಟ್ ಮಾಡಿನೇ ಅಡುಗೆ ಮಾಡಬೇಕು ನಾವು. ಅದ್ರಲ್ಲಿ ಸಣ್ಣ ಪುಟ್ಟ ಮಣ್ಣೆಲ್ಲ ಸಿಕ್ಕಾಕೊಂಡಿರ್ತೈತೆ. ಮೊದಲು ತರಕಾರಿ ಸಿಪ್ಪೆಗಳನ್ನೆಲ್ಲ ಬಿಡಿಸಿ ನೀರಲ್ಲಿ ಹಾಕೋತೀನಿ ಫ್ರೆಂಡ್ಸ್. ಬದನೆಕಾಯಿ ಮಾತ್ರ ತೊಳ್ಕೊಬೇಕು ಕಟ್ ಮಾಡಿಬಿಟ್ಟು. ಇನ್ನೆಲ್ಲ ತರಕಾರಿನೂ ಒಂದೊಂದ್ಸಲ ನನಗೆ ಬುದ್ಧಿ ಸರಿಯಾಗಿದ್ದಾಗ, ತಲೆ ಚೆನ್ನಾಗಿ ವರ್ಕ್ ಆಗ್ತಾ ಇದ್ದಾಗ ಈ ಥರ ಮೇಲೆ ಮಾತ್ರ ಸಿಪ್ಪೆ ತೊಳೆದ್ಬಿಟ್ಟು
ತರಕಾರಿನ ಉಂಡುಂಡೆನೆ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಾಕ್ತೀನಿ ಫ್ರೆಂಡ್ಸ್. ಅದರಲ್ಲಿರೋ ಪ್ರೋಟೀನ್ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತೈತೆ, ಕಟ್ ಮಾಡ್ಬಿಟ್ಟು ತೊಳ್ಕೊಂಡ್ರೆ ಅಂದ್ಬಿಟ್ಟು ಇನ್ನೊಂದೊಂದು ಸಲ ಉಲ್ಟಾ ಮಾಡ್ಕೋತೀನಿ ಆ ಥರ. ಅದಕ್ಕೆ ಇವತ್ತು ತರಕಾರಿಗಳನ್ನೆಲ್ಲ ಹಿಂಗೆ ತೊಳ್ಕೊತಾ ಇದ್ದೀನಿ, ಸಿಪ್ಪೆ ಎಲ್ಲ ಸುಲ್ಕೊಂಡು ಮತ್ತೆ ತೊಟ್ಟೆಲ್ಲ ಕಿತ್ತಾಕ್ಬಿಟ್ಟು. ಅಡುಗೆಗೆ ಲೇಟ್ ಆಗ್ಬಿಡ್ತು ಅಂದ್ರೆ ಗೊತ್ತಲ್ಲ ಫ್ರೆಂಡ್ಸ್, ತರಕಾರಿಗಳನ್ನ ಈ ಥರ ಒಟ್ಟೊಟ್ಟಿಗೆ ಇಟ್ಕೊಂಡು ಕಟ್ ಮಾಡ್ಕೋತಾ ಇರಬೇಕು ಪಟ ಅಂತ ಅಂದ್ಬಿಟ್ಟು. ಬದನೆಕಾಯಿ ಮಾತ್ರ ಲಾಸ್ಟಲ್ಲಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್, ಕಪ್ಪಗಾಗಿ ಹೋಗ್ತಿತ್ತೆ. ಹಾಗಾಗಿ ಕ್ಯಾರೆಟ್ ಉದ್ದುದ ಕಟ್ ಮಾಡ್ಕೊಂಡೆ. ಕ್ಯಾರೆಟ್ ಕಮ್ಮಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದ್ರೆ ಬೀಟ್ರೋಟ್ ಹಾಕೋತಾ ಇದ್ದೀನಿ. ಪಲಾವ್ ಸಿಹಿ ಆಗ್ಬಿಟ್ರೆ ಒಂಥರ ತಿನ್ನಕ್ಕಾಗಲ್ವಲ್ಲ, ಖಾರವಾಗಿದ್ರೇನೆ ತಿನ್ನಕ್ಕಾಗೋದು. ಹಂಗಾಗಿ ಕ್ಯಾರೆಟ್, ಬೀಟ್ರೋಟು, ಆಲೂಗಡ್ಡೆ, ಬೀನ್ಸು, ಬಟಾಣಿ ಇವಿಷ್ಟು ಮೊದಲಿಗೆ ಬೇಯಿಸಕ್ಕೆ ಹಾಕ್ಬಿಟ್ಟೆ ಫ್ರೆಂಡ್ಸ್. ಆಮೇಲೆ ಮೆಂತೆ ಸೊಪ್ಪು ನೀಟಾಗಿ ತೊಳ್ಕೊಂಡು ಟೊಮೊಟೊ, ಕ್ಯಾಪ್ಸಿಕಮ್ಮು, ಬದನೆಕಾಯಿ, ಒಂದು ನಿಂಬೆಹಣ್ಣು, ಈರುಳ್ಳಿ ಮತ್ತು ಕೊತ್ತಂಬರಿ, ಕರಿಬೇವು ಪೇಸ್ಟ್ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ. ತರಕಾರಿ ಆಲ್ರೆಡಿ ನೀರು ಹಾಕಿ ಉಪ್ಪಾಕಿ ಬೇಯಿಸಕ್ಕೆ ಹಾಕಿದ್ದೆ ಫ್ರೆಂಡ್ಸ್. ಪಲಾವಲ್ಲಿ ಬೇಗ ಬೇಯಲ್ಲ ತರಕಾರಿ, ಹಿಂಗೆ ಅರ್ಧಂಬರ್ಧ ಬೇಯಿಸ್ಕೊಂಡ್ರೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಕುಕ್ಕರಲ್ಲಿ ಮಾಡ್ಕೊತಿದ್ದೀನಿ ಬೇಗ ಅಡುಗೆ ಆಗಲಿ ಅಂದ್ಬಿಟ್ಟು. ಧಾರಾಳವಾಗಿ ಮನ್ಸು ಬಂದ್ಬಿಟ್ಟಿತ್ತು ಫ್ರೆಂಡ್ಸ್ ನನಗೆ ಇವತ್ತು. ಅದಕ್ಕೆ ಎಣ್ಣೆ ಜಾಸ್ತಿ ಹಾಕೊಂಡು ಪಲಾವ್ ಸಾಮಾನು ಹಾಕೊಂಡು ಈರುಳ್ಳಿ ಕರಿಬೇವು ಹಾಕೊಂಡು ಫುಲ್ಲು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟಾಗಿ ಬರಬೇಕು ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಇಷ್ಟೆಲ್ಲ ಐಟಮ್ಸ್ಗಳನ್ನ ಹಿಂದೆ ಮುಂದೆ ನೋಡಿದಿರ ಧಾರಾಳವಾಗಿ ಹಾಕೋತಾ ಇರೋದು. ಬದನೆಕಾಯಿನೂ ಕ್ಯಾಪ್ಸಿಕಮ್ಮು ನೀರಲ್ಲೇ ಬೇಯಿಸಕ್ಕೆ ಹಾಕ್ಬಿಟ್ರೆ ಹೋಗ್ತಾವಲ್ಲ ಫ್ರೆಂಡ್ಸ್, ಅದಕ್ಕೆ ಈ ಥರ ಒಗ್ಗರಣೆಗೆ ಹಾಕ್ಕೊಂಡೆ. ಬದನೆಕಾಯಿ ಹಾಕ್ತಾರೆ ಫ್ರೆಂಡ್ಸ್, ಬಾತ್ಗೆ ಚೆನ್ನಾಗಿರ್ತೈತೆ ಹೋಟ್ಲುಗಳಲ್ಲಿ, ನಾವು ಯಾಕೆ ಹಾಕ್ಬಾರ್ದು ಅಂದ್ಬಿಟ್ಟು ಹಾಕ್ಬಿಟ್ಟೆ. ಆಮೇಲೆ ಕಸೂರಿ ಮೆಂತೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಮೆಂತೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಆದರೂ ಕಸೂರಿ ಮೆಂತೆ ಹಾಕ್ಕೋಬೋದಾ ಅಂತ ಡೌಟಲ್ಲಿ ಅದನ್ನು ಹಾಕೋಬಿಟ್ಟೆ ಗಮ್ಮಂತ ಇರಲಿ ಅಂದ್ಬಿಟ್ಟು. ಮೆಂತೆ ಸೊಪ್ಪು ಹಾಕಿದ್ಮೇಲೆ ಅದು ನೀರು ಬಿಟ್ಕೊಂಡು ನೀರು ಸುಂಡೋಗಿ ಎಣ್ಣೆ ಬಿಟ್ಕೋಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಸಖತ್ತಾಗಿತ್ತು ಫ್ರೆಂಡ್ಸ್ ಘಮ ಮಾತ್ರ ಮೆಂತೆ ಸೊಪ್ಪು ಹಾಕಿದ್ಮೇಲೆ. ಆಮೇಲೆ ಟೊಮೊಟೊ ಹಾಕಿದ್ಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಫ್ರೆಂಡ್ಸ್, ಆವಾಗ ಬೇಗ ಸಾಫ್ಟ್ ಆಗ್ತೈತೆ. ಟೊಮೊಟೊ ಸ್ವಲ್ಪ ಕಾಯಿ ಟೊಮೊಟೊ ಇತ್ತಲ್ಲ, ಬೇಗ ಪೇಸ್ಟ್ ಆಗಲಿ ಅಂದ್ಬಿಟ್ಟೆ ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಕೊಂಡೆ. ಆಮೇಲೆ ರುಬ್ಬಿಟ್ಕೊಂಡಿರೋ ಗ್ರೀನ್ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಅದು ಎಣ್ಣೆ ಬಿಟ್ಕೊಂಡ್ರೆ ಚೆನ್ನಾಗಿ ಬೆಂದೈತೆ ಅಂತ ಅರ್ಥ. ಆಮೇಲೆ ಅರ್ಧಂಬರ್ಧ ಬೇಯಿಸ್ಕೊಂಡಿರೋ ತರಕಾರಿ ಬಟಾಣಿನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿತಿದೆ. ಆಲ್ರೆಡಿ ತರಕಾರಿ ಬೇಕು ಉಪ್ಪು ಹಾಕಿದ್ದೀನಿ, ಮತ್ತು ಟೊಮೊಟೊಗೂ ಉಪ್ಪು ಹಾಕಿದ್ದೀನಿ ಫ್ರೆಂಡ್ಸ್. ಕಡಿಮೆ ಹಾಕ್ಕೊಂಡು ಮಾಡ್ಕೋಬೇಕು. ಇದಕ್ಕೆ ಮಸಾಲ ಅಂತ ಏನಾರು ಹಾಕಿದ್ದೀನಿ ಅಂದರೆ ಧನಿಯಾ ಪುಡಿ ಒಂದೇ ಫ್ರೆಂಡ್ಸ್, ಅದನ್ನು ಹಾಕಿ ಒಂದು 2-3 ನಿಮಿಷ ಬೇಯಿಸ್ಕೊಂಡು. ರೇಷನ್ ಅಕ್ಕಿಲೇ ಮಾಡ್ತಾ ಇರೋದು ಫ್ರೆಂಡ್ಸ್, ನಮ್ಮ ಮನೇಲಿ ಇದ್ದಿದ್ದು ಅದೇನೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ರೇಷನ್ ಅಕ್ಕಿನ ಹಾಕ್ಕೊಂಡೆ. ತರಕಾರಿ ಎಷ್ಟಿರ್ತೈತೆ ಅದ್ರ ಅರ್ಧದಷ್ಟು ಅಕ್ಕಿ ಇರಬೇಕು ಫ್ರೆಂಡ್ಸ್, ಆವಾಗಲೇ ಚೆನ್ನಾಗಿರೋದು. ಅಕ್ಕಿ ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಆಮೇಲೆ ತರಕಾರಿ ಬೇಯಿಸ್ಕೊಂಡಿರೋ ನೀರು ಇತ್ತಲ್ಲ ಅದನ್ನು ಉಯ್ಕೊಂಡೆ. ತರಕಾರಿ ಬೇಯಿಸಿರೋ ನೀರಲ್ಲೂ ಉಪ್ಪಿರ್ತೈತಲ್ಲ, ಹಂಗಾಗಿ ಫಸ್ಟ್ಗೆ ಉಪ್ಪು ಹಾಕಕ್ಕೆ ಹೋಗಲಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಆಮೇಲೆ ರುಚಿ ನೋಡಿದೆ, ಸ್ವಲ್ಪ ಕಮ್ಮಿ ಆಗಿತ್ತು. ಸ್ವಲ್ಪ ಒಂದು ಕಲ್ಲು ಉಪ್ಪು ಜಾಸ್ತಿನೇ ಇರಬೇಕು ಫ್ರೆಂಡ್ಸ್ ಬಾತುಗಳಲ್ಲಿ, ಬೆಂದ ಮೇಲೆ ಕರೆಕ್ಟಾಗಿ ಸರಿ ಹೋಗ್ತಿದೆ. ತಟ್ಟೆ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡೆ. ಆಮೇಲೆ ನಿಂಬೆ ಹೋಳು ಅಂದರೆ ಒಂದು ಹೋಳು ಫುಲ್ಲು ಹಿಂಡ್ಕೊಂಡೆ, ಒಂದು ನಿಂಬೆಹಣ್ಣು, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಒಂದು ಮಿಕ್ಸ್ ಕೊಟ್ಕೊಂಡು ಇವಾಗ ಕ್ಯಾಪ್ ಕ್ಲೋಸ್ ಮಾಡಿ ಒಂದೇ ವಿಸಿಲ್ ಬರ್ಸ್ಬೇಕು ಫ್ರೆಂಡ್ಸ್, ಅವಾಗ ಸೀದೋಗ್ದಿರೋ ಚೆನ್ನಾಗಿ ಬರ್ತೈತೆ. ಆಮೇಲೆ ಕ್ಯಾಪ್ ಓಪನ್ ಮಾಡಿದ್ರೆ ಘಮ ಅಂತ ಪಲಾವ್ ರೆಡಿ ಆಗ್ಬಿಟ್ಟಿತ್ತು. ಮಸಾಲ ಎಲ್ಲ ಸೈಡಲ್ಲಿ ಇರ್ತೈತೆ, ಮಿಕ್ಸ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್. ಈ ರೀತಿ ಮಾಡಿದ್ರೆ ಎಲ್ಲ ಕಡೆ ತರಕಾರಿ ಮಸಾಲೆ ಕರೆಕ್ಟಾಗಿ ಸ್ಪ್ರೆಡ್ ಆಗಿರ್ತೈತೆ. ಇಲ್ಲಿ ಫ್ರೆಂಡ್ಸ್ ಬಿಸಿ ಪಲಾವ್, ವೆಜ್ಜು ಫುಲ್ಲು ವೆಜ್ ಪಲಾವ್, ಇದು ಪ್ಯೂರ್ ವೆಜ್ ಪಲಾವ್. ಇಷ್ಟು ದಿನ ಮಾಡ್ತಾ ಇದ್ದಿದ್ದು ಅರ್ಧಂಬರ್ಧ. ಇಲ್ಲ ಕೈಯಲ್ಲೇ ತಿನ್ಬೇಕು ಟೇಸ್ಟ್ ಗೊತ್ತಾಗಬೇಕಂದ್ರೆ, ಯಾಕಂದ್ರೆ ನೀನು ಕೈ ತೊಳೆದಿರೋ ತಿಂತೀಯಲ್ಲ ಅದಕ್ಕೆ. ಹಾಗಾದ್ರೆ ನೀನ್ ಹೇಳ್ತಾ ಇರೋದೇನು? ತೊಳೆದ 5 ನಿಮಿಷ ಆಯ್ತು. ಜಮ್ಸು, ಬ್ಯಾಕ್ಟೀರಿಯಾಸು, ಕ್ರಿಮಿಕೀಟಗಳು ಎಷ್ಟಿರ್ತವೆ ಈ ಕೈಯಲ್ಲಿ ಅಲ್ಲ. ಘಮ ಅಂತಿದೆ ಬಿರಿಯಾನಿ ಥರ. ಮೊಸರು ಮಜ್ಜಿ ಮಾಡಿದ್ರೆ ನಿಂಗೆ ಸಖತ್ ಇಷ್ಟ ಆಗೋದಪ್ಪಿ. ಸಂಜೆ ಮಾಡ್ಕೊಡ್ತೀನಿ ಬಿಡು. ಹಾಂ, ಮೊಸರು ಇದ್ದಿದ್ರೆ ಮಾಡ್ಬಿಡ್ತಿದ್ದೆ. ಓಕೆ ಫ್ರೆಂಡ್ಸ್, ಸ್ಮೆಲ್ ತಡ್ಕೊಳಕ್ಕಾಗ್ತಿಲ್ಲ, ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಹಾವಿಗೆ 12 ವರ್ಷದ ದೇಶ, ನನಗೆ 24 ವರ್ಷದ ದೇಶ. ಇದನ್ನು ಮರಿತೀನ ಇದನ್ನ ಶಿವ ಬೈದ್ರೆ ವೈರ್ ಕಚ್ತಾ ಇರೋದಕ್ಕೆ ಹೆಂಗಾಡ್ತಾವನೆ ಅಂತ. ಓಕೆ ಫ್ರೆಂಡ್ಸ್, ಈಗ ಸಂಜೆ 8 ಗಂಟೆ ಆಗ್ತಾ ಬಂತು. ನಾನು ಮುಖ ತೊಳೆದಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಕೈ ಸಿಕ್ಕಾಪಟ್ಟೆ ನೋವು. ಅಡುಗೆನೂ ಮಾಡಂಗಿಲ್ಲ. ಪಲಾವ್ನ ಮಧ್ಯಾಹ್ನ ಓಪನ್ ಮಾಡಿದ ತಕ್ಷಣ ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಟ್ಟೆ ಫ್ರೆಂಡ್ಸ್, ರಾತ್ರಿಗೆ ಅಂತ ಅಂದ್ಬಿಟ್ಟು. ಅದೇ ಆಗ್ತೈತೆ. ಮತ್ತು ಅಷ್ಟೆಲ್ಲ ತರಕಾರಿ ಮಸಾಲ ಟೈಮು ಎಲ್ಲ ಹಾಕಿ ಮಾಡಿರೋದು ಒಂದೇ ಟೈಮ್ ತಿಂದು ಖಾಲಿ ಮಾಡೋಕ್ಕ ಅಲ್ಲ ಫ್ರೆಂಡ್ಸ್, 2 ಟೈಮ್ಗೆ. ಅದಕ್ಕೆ ಮಾಡಿದ್ದಷ್ಟು ಖುಷಿಯಾಗಿ. ಈಗ ನಾನು ಖುಷಿಯಾಗಿ ಮೆಹಂದಿ ಹಾಕೋತೀನಿ ಫ್ರೆಂಡ್ಸ್. ಇನ್ನೇನು ವರಲಕ್ಷ್ಮಿ ಹಬ್ಬ ಇನ್ನೊಂದೇ 1 ತಿಂಗಳಲ್ಲಿ ಐತೆ ಫ್ರೆಂಡ್ಸ್. ಅಷ್ಟು ತನಕ ಬರೀ ಕೈಯಲ್ಲಿ ಇರೋಕ್ಕಾಗಲ್ಲ. ಹಳೆದು ಉಳಿದಿರುವ ಮೊನ್ನೆ ತಂದಿರುವ ಮೆಹಂದಿ ಐತೆ ಫ್ರೆಂಡ್ಸ್, ಇದನ್ನ ಹಾಕೊಂಡು ಖಾಲಿ ಮಾಡ್ಬಿಡ್ತೀನಿ. ಆಮೇಲೆ ವರಲಕ್ಷ್ಮಿ ಹಬ್ಬಕ್ಕೆ ಫುಲ್ ಜೂಮಾಗಿ ಡಿಸೈನ್ ಹಾಕ್ಕೋಬೋದು. ಬನ್ನಿ ಫ್ರೆಂಡ್ಸ್, ಒಂದು ಸಿಂಪಲಾಗಿ ಮೆಹಂದಿ ಹಾಕೊಳುವ. ಇವತ್ತಂತೂ ಬೆಳಗ್ಗೆಯಿಂದನೇ ಹೆವಿ ಕೆಲಸ ಇತ್ತು, ಮನೆ ಕೆಲಸ. ಕೈ ಸಿಕ್ಕಾಪಟ್ಟೆ ನೋಯ್ತಾ ಇತ್ತು. ಮೆಹಂದಿ ನೋಡಿದ ತಕ್ಷಣ ನೋವೇ ಮಾಯ ನನಗೆ, ಅಷ್ಟಿಷ್ಟ ನನಗೆ. ಮೆಹಂದಿ ಸ್ವಲ್ಪ ಇದ್ದಾಗ ಈ ಥರ ದೊಡ್ಡ ಡಿಸೈನ್ ಹಾಕೋಬೇಕು ಫ್ರೆಂಡ್ಸ್, ಅವಾಗ ಕೈ ತುಂಬ ಆಗ್ತಿದೆ. ಇವನು ಬೇರೆ ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಿದ್ದ, ನಾನೇನೋ ತಿಂತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಅಂದರೆ ಅವ್ನ ಲೆಕ್ಕ ಈ ಕಲರ್ ನೋಡ್ಬಿಟ್ಟು ಸಗಣಿ ತಿಂತಾ ಇದ್ದೀನಿ ಅಂತ ಇರಬೇಕು. ಮೆಹಂದಿ ಹಾಕೊಳ್ಳೋಕೆ ಬಿಡ್ತಾಯಿಲ್ಲ, ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಿದ್ದ. ಹಂಗೂ ಒದ್ದಾಡ್ಕೊಂಡು ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ಇಯರ್ಬಡ್ಸು ಹಾಗೆ ಅಂತಾರ ಫ್ರೆಂಡ್ಸ್, ಕಿವಿ ಕ್ಲೀನ್ ಮಾಡೋದು ಅನ್ನೋಣ, ಯಾಕೆ ನಮ್ಮ ಭಾಷೆನಲ್ಲಿ, ಇಂಗ್ಲೀಷಲ್ಲ ನಮಗೆ ಯಾಕೆ. ಅದರಲ್ಲಿ ಈ ಥರ ಡಿಸೈನ್ ಮಾಡ್ಕೋಬೋದು ಫ್ರೆಂಡ್ಸ್. ಸ್ವಲ್ಪ ಮೆಹಂದಿ ಇದ್ದಾಗ ಈ ಥರ ದೊಡ್ಡ ಡಿಸೈನ್ ಹಾಕೊಂಡು ಈ ಥರ ಕಿವಿ ಕ್ಲೀನ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ದಳಗಳು ಬರ್ಕೊಳ್ತಾ ಇದ್ದೀನಿ. ಇದನ್ನೇನೆ ಚಿಕ್ಕದಾಗಿ ಹಾಕ್ಕೋಬೇಕು ಫ್ರೆಂಡ್ಸ್. ಕೈ ತುತ್ತದಲ್ಲಿ 3 ಬರಬೇಕು, 3 ಫ್ಲವರ್ ಆ ಥರ ಹಾಕ್ಕೊಂಡ್ರೆ ನಿಜವಾಗ್ಲೂ ನೋಡೋಕೆ ಚೆನ್ನಾಗಿ ಕಾಣಿಸ್ತೈತೆ.
ಆದರೆ ಕಮ್ಮಿ ತಲ ಮೆಹಂದಿ ಅದಕ್ಕೆ ಈ ಥರ ಹಾಕೋತಾ ಇದ್ದೀನಿ. ಸಣ್ಣ ಪುಟ್ಟ ಡಿಸೈನ್ ಹಾಕ್ಕೊಂಡು ಹೊಸ್ದಾಗಿ ಹಾಕ್ಕೊಳ್ಳೋ ಫ್ರೆಂಡ್ಸ್, ಕೈ ಪೂರ್ತಿ ಡಿಸೈನ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ಥರ ದೊಡ್ಡ ದೊಡ್ಡ ಡಿಸೈನಿಂದ ಪ್ರಾಕ್ಟೀಸ್ ಮಾಡ್ಕೋಬೋದು. ಅಂದರೆ ದೊಡ್ಡ ದೊಡ್ಡ ಡಿಸೈನು ಸ್ವಲ್ಪ ಸಣ್ಣ ಪುಟ್ಟ ಡಿಸೈನ್ಗಳೆಲ್ಲ ಮೆಹಂದಿ ಆರ್ಟಿಸ್ಟ್ಗಳು ಇಲ್ಲ ಚೆನ್ನಾಗಿ ಕಲ್ತಿರೋರು ಹಾಕಿದ್ರೆ ಸರಿ. ನನ್ನಂತರ ಹಾಕೋದ್ರೆ ಅದು ಸಗಣಿ ಹಾಕ್ದಂಗೆ ಇರ್ತೈತೆ ಹಸು. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಮೆಹಂದಿ ಇದು ಇಲ್ಲಿ ಮೆಹಂದಿ. ನನ್ನಲ್ಲಿ ಈ ಥರ ಬೇರೆ ಎಕ್ಸ್ಟ್ರಾ ಟ್ಯಾಲೆಂಟ್ ಆಯ್ತಾ ಅಂದ್ಬಿಟ್ಟು ಅವ್ನು ಎಕ್ಸೈಟ್ ಆಗ್ಬಿಟ್ಟು ಎಗ್ರಿ ನೋಡ್ತಾ ಇದ್ದ. ತೋರಿಸಿದ್ಮೇಲೆ ಆಮೇಲೆ ಹೋಗ್ಬಿಟ್ಟ ತಿನ್ನೋದಲ್ಲ ಅಂತ ಅಂದ್ಬಿಟ್ಟು. ಮತ್ತೆ ನಾವು ಯಾವುದೇ ರಂಗೋಲಿ ಹಾಕೊಂಡ್ರು ಈ ಥರ ಸುರುಳಿಗಳಿರಲೇಬೇಕು ಫ್ರೆಂಡ್ಸ್, ಅದು ಈಸಿ ಡಿಸೈನ್ ಅಲ್ಲ. ಹಂಗಾಗಿ ನೋಡ್ರಿ ಒಳ್ಳೆ ಮೇಕಪ್ ಆರ್ಟಿಸ್ಟ್ ಅಂತ ಫೀಲ್ ಮಾಡಿಕೊಂಡು ಇವತ್ತು ಎಲ್ಲನೂ ಚೆನ್ನಾಗಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಶಾಕ್ ಆಗಿದ್ದು ಫ್ರೆಂಡ್ಸ್. ಇನ್ನು ಲಾಸ್ಟ್ವರೆಗೂ ಶಾಕ್ ಆಗೋಕೆ ಹೋಗ್ಬಿಡ್ರಿ ಫ್ರೆಂಡ್ಸ್. ಏನು ಇಷ್ಟೊಂದು ಡಿಸೈನ್ಗಳು ಬಂದ್ಬಿಟ್ಟೈತೆ ನನ್ನ ತಲೆಗೆ ಅಂದ್ಬಿಟ್ಟು ಲಾಸ್ಟಲ್ಲಿ ಎಕ್ಕುಡಿಸ್ತೀನಿ ನಾನು ಮೆಹಂದಿ ಖಾಲಿ ಆಗ್ತಾ ನೋಡ್ರಿ ಫ್ರೆಂಡ್ಸ್. ಈ ಥರ ಅಂಗೈಗೆ ಹಾಕೊಂಡು ಒಂದು ಬೆರಳಿಗೆ ಹಾಕೊಂಡ್ಬಿಟ್ರೆ ಅದು ಸ್ಟೈಲಾಗಿ ಚೆನ್ನಾಗಿ ಕಾಣಿಸ್ತೈತಲ್ಲ. ಮೊದಲೇ ನಾವು ಹಿಂಗೆ ಹಾಕೊಳ್ತಾ ಇದ್ವಿ, ಈಗ ಹಂಗಲ್ಲ, ಕೈ ತುಂಬ ಇರಬೇಕು. ಅರ್ಧ ಚೆನ್ನಾಗಿ ಕಾಣಿಸೋದಕ್ಕೆ ಇನ್ನರ್ಧ ಬಾಡಿ ಹೀಟ್ ಇದ್ದರೆ ಕಮ್ಮಿ ಆಗ್ತೈತಲ್ಲ ಅನ್ನೋ ಲೆಕ್ಕದಲ್ಲಿ ಇದು ಹಾಕ್ಕೊಳಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ನನಗೆ ಮೆಹಂದಿ. ಮತ್ತು ಅದು ಒಂದು ಬ್ಲ್ಯಾಕಾಗಿ ಅಂಟು ಬಿಡ್ತೈತೆ ಒಳ್ಳೆ ಮಸಿ ಥರ, ಅದು ಓಕೆ. ಅಂಟ್ಲಿಲ್ಲ ಅಂದರೆ ಟೆನ್ಷನ್ ಆಗಬೇಕು. ಅಂಟಿದ್ರೆ ಯಾಕೆ ಟೆನ್ಷನ್ ಆಗ್ತಾ ಇದ್ದೀನಿ ಅಂತಂದರೆ ಅದು ಒಂದು ವಾರ ಆದಮೇಲೆ ಸುಲ್ಕೊಳ್ಳೋಕ್ಕೆ ಇದು ಸ್ಕಿನ್ ಔಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೈತೆ ಮೆಹಂದಿ ಎಲ್ಲ. ಅದೇ ಬೇಜಾರು, ಇರಿಟೇಟ್ ಆಗ್ತೈತೆ ಆ ಟೈಮಲ್ಲಿ ನನಗೆ. ಒಳ್ಳೆ ಕಂಪನಿ ಮೆಹಂದಿ ತಗೋಬೇಕು ಅಂತ ಅನ್ನಿಸ್ತೈತೆ ಚೆನ್ನಾಗಿರೋಕ್ಕೆ. ಅದು ಯಾವುದೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಎಲ್ಲ ನೋಡಿದ್ರೆ ನಾವೇ ಕೈಯಾರ ರೆಡಿ ಮಾಡ್ಕೊಳ್ಳೋದು ನ್ಯಾಚುರಲ್ ಆಗಿ ಬೆಸ್ಟು ಅಂತ ಅನಿಸ್ತೈತೆ. ಮೆಹಂದಿ ಖಾಲಿ ಆಗ್ತಾ ಡಿಸೈನು ವಕ್ರ ಆಗೋಯ್ತು. ತುಂಬ ಇದ್ರೆ ತಾನೇ ನೀಟಾಗಿ ಹಾಕೋಕ್ಕೆ. ಅದಕ್ಕೆ ಲಾಸ್ಟ್ ಬೆರಳುಗಳನ್ನು ಹಿಂಗೆ ಕಚಾಪಿಚಿ ಮಾಡಾಕ್ಬಿಟ್ಟೆ. ಫೈನಲಿ ನಮ್ಮ ಮೆಹಂದಿ ಹಿಂಗಿತ್ತು ಫ್ರೆಂಡ್ಸ್. ನನ್ನ ಮೆಹಂದಿ ಕಂಪ್ಲೀಟ್ ಆಯಿತು, ಎಲ್ಲರದ್ದು ಊಟ ಆಯಿತು, ಎಲ್ಲ ಬಿತ್ಕೊಂಡಾಯಿತು. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮು. ಸಾರಿ ಫಾರ್ ಲೇಟ್ ವಿಶಸ್ ಫ್ರೆಂಡ್ಸ್. ಮಹಾಲಕ್ಷ್ಮಿ ಸಿಸ್ಟರ್ ಜಗದೀಶಣ್ಣ 8ನೇ ತಾರೀಕು 11ನೇ ವರ್ಷದ ಹ್ಯಾಪಿ ಆನಿವರ್ಸರಿ. ಭಾಗ್ಯ ಸಿಸ್ಟರ್ ಕಂಗ್ರಾಚುಲೇಷನ್. ಲಕ್ಷ್ಮಿತ್ ಕಂಗ್ರಾಚುಲೇಷನ್ ಎಕ್ಸಾಮ್ಗೆ ಅಲ್ಲ, ಆಲ್ ದ ಬೆಸ್ಟ್. ಕೀರ್ತನ 30ಕ್ಕೆ ಹ್ಯಾಪಿ ಬರ್ತಡೇ. ಹಿಮಾನಿ 7ನೇ ತಾರೀಕು ಹ್ಯಾಪಿ ಬರ್ತಡೇ. ರಾಜೇಶಣ್ಣ 8ಕ್ಕೆ ಹ್ಯಾಪಿ ಬರ್ತಡೇ. ಸೋನಿಕಾ 8ಕ್ಕೆ ಹ್ಯಾಪಿ ಬರ್ತಡೇ. ಮನ್ವಿತ್ 7ನೇ ತಾರೀಕು ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ ಚೋಟಾ ಮೋಟಿ. ಧನ್ವಿತ್ ಹಾಯ್. ಶಿಲ್ಪಾ ಸಿಸ್ಟರ್ ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ನಾಳೆ ಸಿಗ್ತೀನಿ. ಬೈ ಗುಡ್ ನೈಟ್.